ಚಿನ್ನಸ್ವಾಮಿ ಸ್ಟೇಡಿಯಂ ಇರೋ ಜಾಗದ ಬಗ್ಗೆನೇ ತಕರಾರಿದೆ ಉಮೇಶ್ ಸರ್. ಅನ್ಸೈಂಟಿಫಿಕ್ ಆಗಿದೆ. ಬಹಳ ಪಾರ್ಕಿಂಗ್ ಸಮಸ್ಯೆಯಿಂದ ಹಿಡಿದ್ಬಿಟ್ಟು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಂಬುಲೆನ್ಸ್ ಮೂವ್ಮೆಂಟ್ಗೂ ಕೂಡ ಸಮಸ್ಯೆ ಆಗುತ್ತೆ. ಅದರಿಂದ ಸುತ್ತಮುತ್ತಲಿರೋ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ನಿಮ್ ವಾದ ಕೂಡ ಇದು. ಹಂಗಂದ ಮಾತ್ರಕ್ಕೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ ತಕ್ಷಣ ಅದು ಕೇವಲ ಒಂದು ಸ್ಟೇಡಿಯಂ ಅಲ್ಲ, ಇಟ್ಸ್ ಅನ್ ಎಮೋಷನ್. ಹೋಮ್ ಗ್ರೌಂಡ್ ಯಾವ್ದು ಅಂದ ತಕ್ಷಣ ನೆನಪಾಗೋದು ಚಿನ್ನಸ್ವಾಮಿ. ಬೆಂಗಳೂರಿನಲ್ಲಿ ಪರ್ಯಾಯವಾಗಿ ಎಷ್ಟೇ ಸ್ಟೇಡಿಯಂಗಳು ಬಂದ್ರು ಇದ್ರೂ ಕೂಡ ಚಿನ್ನಸ್ವಾಮಿ ಇಟ್ಸ್ ಇಮೋಷನ್ ಫಾರ್ ಕ್ರಿಕೆಟ್ ಫ್ಯಾನ್ಸ್, ಅದರಲ್ಲೂ ಕರ್ನಾಟಕದವರಿಗೆ. ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳೇ ನಡೆಸೋದು ಬೇಡ ಅನ್ನೋ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಏನು ಅಂತ ನೋಡಿ. ಇವಾಗ ನೋಡಿ ಅರ್ಜೆಂಟ್ ಇವಾಗ ಮ್ಯಾಚ್ ಗೆದ್ದಿರೋದು ಆ ದಿವಸ, ನೆಕ್ಸ್ಟ್ ಡೇನೇ ಮಾಡ್ಬೇಕು ಅಂತ ಅವಶ್ಯಕತೆ ಏನಿತ್ತು? ಟೈಮ್ ತಗೊಂಡು ಮಾಡ್ಬೋದಾಗಿತ್ತು. ಇದು ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಮೊದ್ಲಿಗಿರೋ ಪಾಪ್ಯುಲೇಷನ್ ಬೇರೆ, ಈಗಿರೋ ಪಾಪ್ಯುಲೇಷನ್ ಬೇರೆ. ಅವಾಗ ಆಗಿರುವಾಗ ಪಾಪ್ಯುಲೇಷನ್ಗೆ ತಕ್ಕಂತೆ ಕಟ್ಟಿರೋ ಚಿನ್ನಸ್ವಾಮಿ ಸ್ಟೇಡಿಯಂ, ಈಗಿರೋ ಪಾಪ್ಯುಲೇಷನ್ ಕಟ್ಟಿರೋದಲ್ಲ. ಅರ್ಥ ಆಯ್ತಾ? ಇವಾಗ ಪಾಪ್ಯುಲೇಷನ್ ಬಹಳ ಐಟಿ ಬಂದ್ಮೇಲೆ ಬಹಳ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಹೊರಗಡೆ ರಾಜ್ಯದವರೆಲ್ಲ ಇವಾಗ ಇಲ್ಲಿ ಬಂದಿದ್ದಾರೆ. ಮತ್ತೆ ಅಭಿಮಾನಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಯಾರು ಕಡಿಮೆ ಆಗ್ತಾ ಇಲ್ಲ. ಇವಾಗ ಅಲ್ಲಿರೋದು ನೋಡಿ, ನಿಮ್ಗೆ ಅಲ್ಲಿರೋದು 25,000 ಕೆಪಾಸಿಟಿ ಇರೋದನ್ನ ನೀವು 1 ಲಕ್ಷ ಜನ ಬಂದ್ರೆ ಎಲ್ಲಿ ಆಗುತ್ತೆ ಜಾಗ ಆಗುತ್ತೆ? ಮತ್ತೆ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ. ಮತ್ತೆ ಏನಂದ್ರೆ ಕಬ್ಬನ್ ಪಾರ್ಕ್ ಇರೋದು ಈಗಾಗಲೇ 320 ಎಕರೆ ಇರೋದು ಕೊನೆಗೆ 196 ಎಕರೆಗೆ ಬಂದೈತೆ. ಇವಾಗ ನಮ್ಮ ಬೆಂಗಳೂರು ಜನ ಇರೋದು 2 ಕಣ್ಣು, ಒಂದು ಲಾಲ್ಬಾಗು, ಒಂದು ಕಬ್ಬನ್ ಪಾರ್ಕ್. ಉಳಿಸಬೇಕಾಗುತ್ತೆ ನಮ್ಮ ಬೆಂಗಳೂರು ಜನಕ್ಕೆ. ಅದ ನಮ್ಮ 28 ಜನ ಬೆಂಗಳೂರು MLA ಇದ್ದಾರೆ, ಅವರೆಲ್ಲ ಕೈ ಬಳೆ ತೊಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಉಳಿಸಕ್ ಹೋಗ್ತಾ ಇಲ್ಲ ಅವರೆಲ್ಲ. ಬೇರೆ ಕಬ್ಬನ್ ಪಾರ್ಕ್ ನ ಮಾರಕ್ ಹೋಗ್ತಾರೆ, ಮತ್ತೆ ಇದು ಮತ್ತೆ ಲಾಲ್ಬಾಗ್ನು ಮಾರಕ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ಹುಟ್ಟಿ ಬೆಳೆದವ್ರು, ನಾವು ಬೇರೆ ಊರಿಗೆ ಹೋಗಕ್ ಆಗಲ್ಲ. ನಾವು ಅಟ್ಲೀಸ್ಟ್ ಇಲ್ಲಿ ಹುಟ್ಟಿದಕ್ಕಾದ ಏನಾರ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕು ನಮ್ಮ ಜನಕ್ಕೆ, ನಮ್ಮ ಫ್ಯೂಚರ್ ಜನರೇಷನ್ಗೆ ಅಂತ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ನೋಡಿ ಕಬ್ಬನ್ ಪಾರ್ಕ್ ಅಲ್ಲಿ ಇವಾಗ ಒಂದು ಗಿಡ ನೆಟ್ಟಿ ಬೆಳೆಸ್ಬೇಕಾದ್ರೆ ಸುಮಾರು 5-6 ವರ್ಷ ಬೇಕಾಗುತ್ತೆ. 5-6 ವರ್ಷ ಬರ್ಬೇಕಾದ್ರೆ ಅದನ್ನ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಎಷ್ಟು ಒಂದು ಗೊಬ್ಬರ ಹಾಕಿ, ಮತ್ತೆ ಅದಕ್ಕೆ ಅಂತ ಈ ಕೆಲಸದವರೆಲ್ಲ ಹಾಕಿ, ಕೆಲಸದವರೆಲ್ಲ ಕೂಲಿ ಕೆಲಸ ಮಾಡಿ ನಮ್ಮ ಜನರು ತೆರಿಗೆ ಹಣ ಅಂತ ಕಟ್ಟಿ ಅವ್ರಿಗೆ ಸಂಬಳ ಕೊಟ್ಟು ಎಷ್ಟು ಲಕ್ಷಾಂತರ ರೂಪಾಯಿ ಜೊತೆಗೆ ಕೋಟಿ ದುಡ್ಡು ಖರ್ಚಾಗಿದೆ. ಅದೇ ಒಂದೇ ಒಂದು ಸೆಕೆಂಡ್ ಅಲ್ಲಿ, ಒಂದೇ ಒಂದು ದಿವಸದಲ್ಲಿ, ಒಂದು ಅರ್ಧ ದಿವಸದಲ್ಲಿ ಬಂದು ಎಲ್ಲ ತುಳಿದು ಎಲ್ಲ ಇಡೀ ಗ್ರಿಲ್ಸ್ ಇಂದ ಹಿಡಿದು ಗಿಡ ಇಂದ ಎಲ್ಲ ನಾಶ ಮಾಡಿ ಹೊಂಟೋಗ್ಬಿಟ್ರು. 3 ಕೋಟಿಯಿಂದ 4 ಕೋಟಿ ಲಾಸ್ ಆಗಿದೆ. ಸರ್ಕಾರಕ್ಕೆ ಅದು ಕಣ್ ಕಾಣಿಸ್ತಾ ಇದೆ. ಇರೋದನ್ನ ಇಂಪ್ರೂವೈಸ್ ಮಾಡೋಕೆ ಜೋಸೆಫ್ ಸರ್ ರೆಕಮೆಂಡೇಶನ್ ಗಳ ಜೊತೆಗೆ ಹಣಕಾಸಿನ, ನನಗೆ ಗೊತ್ತಿರೋ ಹಾಗೆ ನೀವು ಹೇಳಿರೋ ಹಾಗೆ ಹಣಕಾಸಿನ ಕೊರತೆ ಏನಿಲ್ಲ KSEAಗೆ. ಸಿಂಪಲ್ ಸೊಲ್ಯೂಷನ್ ಗಳು ಎಲ್ಲಾನು ಆಗಲ್ಲಪ್ಪ. ಅಟ್ಲೀಸ್ಟ್ ಗೇಟ್ ವೈಡನಿಂಗ್ ಎಷ್ಟು ಮಹಾ ಸಮಯ ಹಿಡಿತಾ ಇತ್ತು. ಒಂದೇ ಒಂದು ರೆಕಮೆಂಡೇಶನ್ ಕೂಡ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮುಂದಾಗಿಲ್ಲ ಅಂದ್ರೆ KSEA ಜವಾಬ್ದಾರಿ ಅಲ್ಲ. ಆಯ್ತಪ್ಪ, ಜವಾಬ್ದಾರಿ ಅಲ್ಲ, ನೀವು ಜವಾಬ್ದಾರಿ ತಗೊಂಡು ಏನ್ ಮಾಡಿದ್ದೀರಿ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಎಲೆಕ್ಷನ್ ಮೋಡ್ ಆಯ್ತು ಸರ್, 7 ತಿಂಗಳಲ್ಲಿ ಎಲೆಕ್ಷನ್ ಮೋಡ್ ಅಲ್ಲಿ ಇದ್ದೀರಿ. ಇನ್ 3 ತಿಂಗಳಿಗೆ IPL ಓಪನಿಂಗ್ ಸೆರೆಮನಿ ಯಾವ ಭರವಸೆ ಮೇಲೆ ಹೇಳ್ತಾ ಇದ್ದಾರೆ, ನಾವು ಓಪನಿಂಗ್ ಮ್ಯಾಚ್ ಅನ್ನು ಹೋಮ್ ಗ್ರೌಂಡ್ ಅಲ್ಲಿ ಆಡಿಸ್ತೀವಿ ಅಂತ ಹೇಳಿ 3 ತಿಂಗಳಲ್ಲಿ ಆಗ್ಬಿಡುತ್ತಾ? ಆಗೋದಿಲ್ಲ, ಆಗ್ಲೂಬಾರ್ದು. ಯಾಕಂದ್ರೆ ನಾವು ಪ್ರಿಪೇರ್ಡ್ನೆಸ್ ಇಲ್ಲ. ಯಾಕಂದ್ರೆ ಡಿಕ್ಯುನರ್ ಕಮಿಟಿ ಕೊಟ್ಟಿರೋ ನೀವು ಇದುಗಳು ನೋಡಿದ್ರೆ ನಿಯಮಗಳು, ಅದು ನೀವು ಫುಲ್ಫಿಲ್ ಮಾಡಕ್ಕಾಗಲ್ಲ. ಈಗ ನೀವು ಇರೋ ಗೇಟ್ಸ್ ನೋಡಿದ್ರೆ ಸಣ್ಣ ಗೇಟ್ಗಳಿದೆ, ಎಕ್ಸೆಪ್ಟ್ ದ ಮೇನ್ ಎಂಟ್ರೆನ್ಸ್. ಮಿಕ್ಕಿದ ಗೇಟ್ ಎಲ್ಲ ಬಹಳ ಸಣ್ಣದಾಗಿದೆ. ಆಮೇಲೆ ಓಡಾಡಕ್ಕೂ ಜಾಗ ಇಲ್ಲ, ಸರ್ ಹೇಳ್ದಂಗೆ ಪಾರ್ಕಿಂಗ್ ಜಾಗ ಇಲ್ಲ. ಈಗ ನಾ ಹೇಳೋದೇನಂದ್ರೆ, ಈ ಚಿನ್ನಸ್ವಾಮಿ ಸ್ಟೇಡಿಯಂ ನಮಗೆ ಮುಂದಕ್ಕೆ ಆಡ್ಬೇಕು, ಮ್ಯಾಚಸ್ ಆಡ್ಬೇಕು. ಬಟ್ ಈಗಲೇ ಶುರು ಆಗ್ಬೇಕು ಕೆಲಸ. ಅದನ್ನ ಇವರು ಯಾವಾಗ ಡಿಕ್ಯುನರ್ ಕಮಿಟಿ ರಿಪೋರ್ಟ್ ಬಂದಿದ್ಮೇಲೆ ಶುರು ಮಾಡ್ಬೇಕಾಯ್ತು. ಜಯಪ್ರಕಾಶ್ ಹೇಳ್ದಂಗೆ ಬ್ರಿಗೇಡ್ ಇದಕ್ಕೆ ಮಾಡಿದ್ದಾರೆ, ಅದು ನಡೆಯೋದಿಲ್ಲ. ಫೈರ್ ಇದಕ್ಕೂ ನಡೆಯೋದಿಲ್ಲ, ಯಾಕಂದ್ರೆ ಮೂವ್ಮೆಂಟೇ ಇಲ್ಲ. ನಾ ಹೇಳೋದಂದ್ರೆ, ನೀವು ಖುದ್ದಾಗಿ ಇವಾಗ ಏನಾದ್ರು ಇಂಟರ್ನ್ಯಾಷನಲ್ ಮ್ಯಾಚ್ ತರಬೇಕಂದ್ರೆ ಈ ಕಮಿಟಿಯವರು ಕೆಲಸ ಈಗ ಶುರು ಮಾಡಬೇಕು, ತಕ್ಷಣವೇ ಈಗಲೇ ಶುರು ಮಾಡಬೇಕು. ನಿಮಗೆ ಸ್ವಿಮ್ಮಿಂಗ್ ಪೂಲ್ ಬೇಕಾಗಿಲ್ಲ. ಇದು ಹೇಗಾಗ್ಬಿಟ್ಟಿದೆ ಅಂದ್ರೆ, ಕ್ರಿಕೆಟ್ ಕ್ಲಬ್ ಬೇರೆ ಕ್ಲಬ್ ಹೌಸ್ ಮೆಂಬರ್ಸ್ಗೆ ಎಂಜಾಯ್ಮೆಂಟ್ ಇದೆ, ಕ್ರಿಕೆಟರ್ಸ್ಗಿಲ್ಲ. ಇದು ನಿಮ್ಗೆ ಟೆನ್ನಿಸ್ ಬೇಕು, ನಿಮ್ಗೆ ಇದು ಬೇಕು, ಅದೆಲ್ಲ ಜಾಗಗಳಿದೆಯಲ್ಲ, ಬಿಟ್ಕೊಡ್ಲಿ. ಕ್ರಿಕೆಟ್ಗೆ ಕ್ರಿಕೆಟ್ ಪರವಾಗಿರ್ಲಿ, ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು. ಕ್ಲಬ್ ಮೆಂಬರ್ಸ್ ಅಷ್ಟೇ ಎಂಜಾಯ್ಡ್ ಸೋಫಾರ್ ಅಲ್ಲ. ಈಗ ಈ ತರ ಸಿಚುವೇಶನ್ ಬಂದಿದೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದ ಇತಿಹಾಸಕ್ಕೆ ಒಂದು ಚುಕ್ಕೆ ಬಂದಾಗ ಎಲ್ಲರೂ ಹೌದು, ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀವಿ, ಮುಂದಕ್ಕೆ ಹೋಗೋಣ, ನಮ್ಗೆ ಇಂಥ ಫೆಸಿಲಿಟೀಸ್ ಬೇಡ, ಕ್ರಿಕೆಟ್ ಫೆಸಿಲಿಟೀಸ್ ಕೊಡೋಣ, ಜನಕ್ಕೆ ಎಂಟ್ರಿ ಮಾಡಕ್ಕಾದ್ರೂ ಒಳ್ಳೆ ಇದು ಕೊಡೋಣ ಆಗ್ಬಿಟ್ಟು ಅದನ್ನ ಮಾಡಕ್ಕೆ ಯೋಚಿಸ್ಬೇಕಾಗಿ ಇಲ್ಲ. ಈಗಲೇ ದುಡ್ಡಿದೆ, 400 ಕೋಟಿ ಕೂತಿದೆ.
ಓಕೆ. ಅದ್ ಇಟ್ಕೊಂಡು ಏನ್ ಮಾಡ್ತಾರೆ, ಪೂಜೆ ಮಾಡ್ತಿದ್ದಾರ? ಈ ಎಲೆಕ್ಷನ್ಗಳು KSCA ನಡೆದಿದ್ದ ಎಲೆಕ್ಷನ್ ಕೂಡ ನಮ್ಮ ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ ಗಳ ತರ ಆಗೋಯ್ತಾ? ಫಾಲ್ಸ್ ಪ್ರಾಮಿಸರ್ ಯಾವ್ದನ್ನ ಈಡೇರ್ಸಕ್ಕಾಗಲ್ಲ ಅಂತದನ್ನ ಕೊಟ್ಬಿಡೋದು. ನಾನು ಮತ್ತದೇ ರಿಪೀಟ್ ಪ್ರಶ್ನೆ ಕೇಳ್ತೀನಿ ಸರ್. ಮಾರ್ಚ್ ಬಹುಶಃ ಐ ನೋ, ಹಾಗೆ ಕ್ರಿಕೆಟ್ ಅಭಿಮಾನಿಗಳಿಗೂ ಆಸೆ ಇರುತ್ತೆ, ಡಿಫೆಂಡಿಂಗ್ ಟೀಮ್ ಅಪ್ಪ ಇದು ನಮ್ ಕೈಲಿ ಚಾಂಪಿಯನ್ಸ್, ಡಿಫೆಂಡಿಂಗ್ ಚಾಂಪಿಯನ್ಸ್, ಹೋಮ್ ಗ್ರೌಂಡ್ ನಲ್ಲಿ ಓಪನಿಂಗ್ ಮ್ಯಾಚ್ ಆಗ್ಬೇಕು ಅನ್ನೋದು ವಾಡಿಕೆ. ಹಾಗಾಗಿ ಮತ್ತೊಮ್ಮೆ ಈ ದುರಂತನ ಮರೆಸಲಿಕ್ಕೆ IPL ಶುರು ಪಂದ್ಯಾವಳಿ ಇಲ್ಲಿಂದನೇ ಆಗ್ಲಿ. ಬಟ್ ಆರ್ ವಿ ಪ್ರಿಪೇರ್ಡ್? ಚಿನ್ನಸ್ವಾಮಿ ಪ್ರಿಪೇರ್ಡ್ ಆಗಿದೆಯಾ? ಎಲೆಕ್ಷನ್ ಅಲ್ಲಿ ಪ್ರಾಮಿಸ್ ಹೆಂಗ್ ಕೊಡ್ತಾರೆ ಸರ್, ನಾವು ತಂದ್ಬಿಡ್ತೀವಿ ಮ್ಯಾಚ್ ವಾಪಸ್ ಅಂತ? ನಾನು ಏನ್ ಹೇಳ್ಬೇಕಂದ್ರೆ ಅಂದ್ರೆ ಎಲ್ಲರ ಅಂತಾರಾಷ್ಟ್ರೀಯ ಆಟಗಾರರಲ್ಲಿ ದೇಸಿ ಆಟಗಾರರಲ್ಲಿ ಎಲ್ಲರೂ ಚಿನ್ನಸ್ವಾಮಿ ಸ್ಟೇಡಿಯಂ ಆಡ್ಬೇಕಂತಾರೆ. ಯಾಕೆ ಆಡ್ಬೇಕಂತಾರೆ? ಬೆಂಗಳೂರಲ್ಲಿ ಆಡ್ಬೇಕಂತಾರೆ. ಎಲ್ಲ ಬಾಯ್ ಬಿಟ್ಟು ಹೇಳ್ತಾರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ನಾವು ಬೆಂಗಳೂರಲ್ಲಿ ಆಡ್ಬೇಕು. ಯಾಕೆಂತಾರೆ ಸೆಲೆಬ್ರೇಸ್ ಕ್ಲೈಮೇಟ್, ಪಕ್ಕದಲ್ಲಿ ಕಬ್ಬನ್ ಪಾರ್ಕ್ ಇದು ಬರುತ್ತೆ. ಆದ್ರೆ ಅದ್ರ ತಕ್ಕಂತೆ ಹವಾ ನಿಯಂತ್ರಿತ ಇಲ್ಲ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಷ್ಟು ಹತ್ತಿರದಿಂದ ಮ್ಯಾಚ್ ನೋಡೋಕೆ ಯಾವ ಗ್ರೌಂಡ್ ಅಲ್ಲೂ ಇಲ್ಲ. ಅಷ್ಟು ಮೇಲೆ ಇಲ್ಲ, ಅಷ್ಟು ಕೆಳಗಡೆ ಇಲ್ಲ. ಎದುರುಗಡೆ ನಿಂತ್ಕೊಂಡು ನೀವೇ ಕ್ಯಾಚ್ ಹಿಡಿಬಹುದು. ಬಂಡರ್ಲೈನ್ ಆ ತರ ಇದೆ. ಬಂಡರ್ಲೈನ್ ಎಷ್ಟು ಒಳಗಡೆ ಹೋಗ್ಬಿಡಿ ಕಮರ್ಷಿಯಲ್ ಇಂಟ್ರೆಸ್ಟ್ ಸಲುವಾಗಿ. ಆ ತರ ಇರುವಾಗ ಎಲ್ಲರೂ ಇಷ್ಟೊಂದು ಬೇಕೇ ಬೇಕು ಅನ್ನುವಾಗ, ಇಷ್ಟು ಜನ ಫ್ಯಾನ್ಸ್ ಇರುವಾಗ RCB ಇದಕ್ಕೂ ಸಂಬಂಧನೇ ಇಲ್ಲ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಸಂಬಂಧ ಇಲ್ಲ, ಬರೀ ಬಾಡಿಗೆ ತಗೋತಿದ್ರು. RCB ಇನ್ನೊಂದೇನಂದ್ರೆ ಇನ್ನೊಂದು ಕರ್ನಾಟಕಕ್ಕೆ ಒಳ್ಳೇದು ಮಾಡಿಲ್ಲ ಅಂತ ಶುರುವಾದಾಗ ಮಲ್ಯ ಅವರು ಓನರ್ ಆಗಿದ್ರಲ್ಲ, ಅವಾಗ ಕೂಡ ಅನೇಕ ಆಟಗಾರರಿದ್ರು. ಅನಿಲ್ ಇದ್ರು, ಜೋಶಿ ಆಡಿದ್ರು, ಆಮೇಲೆ ವಿಜಯ್ ಅಸಿಸ್ಟೆಂಟ್ ಕೋಚ್ ಇದ್ರು, ನಂತರ ಅನೇಕರು ಆಡಿದ್ರು, ಅಖಿಲ್ ಆಡಿದ್ರು, ಎಲ್ಲರೂ ಆಡಿದ್ರು. ಈಗ ಏನಿದೆ? ಏನೂ ಇಲ್ಲ ಸದ್ಯಕ್ಕಂತೂ. ಓಕೆ, ಅವ್ರು ಹೇಳ್ಬೋದು ನಾವು ಏನೋ ಗ್ಲೋಬಲ್ ಎಂಟಿಟಿ, ಗ್ಲೋಬಲ್ ನಮ್ದು ಲೋಕಲ್ ಅಲ್ಲ ಅಂತ. ಅಂದ್ರೆ ಲೋಕಲ್ ಇಲ್ಲ ಅಂತಂದ್ರೆ ನಿಮ್ಮ ಫ್ಲೇವರ್ ಹೆಂಗ್ ಬರುತ್ತೆ? ಕೋಟ್ಯಾಂತರ ಫ್ಯಾನ್ಸ್, ನಾವು ಹುಚ್ಚ ಫ್ಯಾನ್ಸ್ ಅಂತೂ ಅಂತೀವಿ. ಎಲ್ಲ ಇರೋದು ವಿರಾಟ್ ಕೊಹ್ಲಿ, 90% ಇರೋದು ವಿರಾಟ್. ನಾಳೆ ಆಡಲ್ಲ ವಿರಾಟ್ ಕೊಹ್ಲಿ ಅಂದ್ರೆ ಎಷ್ಟು ಜನ ಇರ್ತಾರೆ ಫ್ಯಾನ್ಸ್? ಅದು ಮುಖ್ಯ. ಅವಾಗ ಏನಂತಂದ್ರೆ ನಮ್ಮ ಕನ್ನಡಿಗರಿಗೆ ನಮ್ಮ ಟೀಮ್ ಅಂತ ಅನ್ನೋಕೆ ಏನಿದೆ? 12 ಜನ ಇದ್ರು ಆಪ್ಷನ್ ಅಲ್ಲಿ. ಇಬ್ಬರನ್ನ ಯಶರಾಜ್ ಪುಂಜಾ ಅಂತ ಒಬ್ಬ 6 ಅಡಿ 6 ಅಂಗುಲದ UAE ಹುಟ್ಟಿ ಇಲ್ಲಿ ಬಂದು ರಾಜಸ್ಥಾನ್ ರಾಯಲ್ಸ್ ನೆಟ್ಸ್ ಅಲ್ಲಿ ಅವ್ರನ್ನ ನೋಡಿ AN ಬಿಷಪ್ ಗುರುತಿಸಿ ಅವ್ರಿಗೆ ಹೇಳಿ ಅದನ್ನ ನೋಡ್ಬಿಟ್ಟು ಅವ್ರನ್ನ RR ಅವ್ರನ್ನ 2 ವರ್ಷ ನೆಟ್ ಬೌಲರ್ ಆಗಿ ಯೂಸ್ ಮಾಡಿ ಆಮೇಲೆ ತಾವು ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೇಸಿ ಆಟ, ನಮ್ಮ ಕರ್ನಾಟಕದ ಬೆಂಗಳೂರಿನ ಆಟಗಾರ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್. 23 10 ಮ್ಯಾಚ್ ಅಲ್ಲಿ 23 ವಿಕೆಟ್ ತೆಗೆದುಕೊಂಡವನು. 4 ವಿಕೆಟ್, 5 ವಿಕೆಟ್ ತಗೊಂಡಿಲ್ಲ, 4 ಸರಿ ತಗೊಂಡಂತು, 3 ವಿಕೆಟ್ನ. ಅಂತವ್ರಿಗೆ ನಮ್ ಗಮನ RCB ಗಮನಕ್ಕೆ ಬರಲ್ವಾ? ಓಕೆ, ಸುರೇಶ್ ಶರ್ಮಾ ಇದಾರೆ, ಕೃಣಾಲ್ ಪಾಂಡ್ಯ ಇದಾರೆ, ಸ್ಪಿನ್ನರ್ಸ್. ಇನ್ನೊಬ್ಬಂತೂ 25 ಜನ ಒಬ್ಬನ್ನು ಬೇಸ್ ಪ್ರೈಸ್ ತಗೊಳ್ಳಿ, ಯಾಕೆ ಮಾಡಲ್ಲ? ಪ್ರವೀಣ್ ದುಬೇನ ಬೇರೆಯವ್ರು ತಗೊಂಡ್ರು, ಪಂಜಾಬ್ ತಗೊಂಡ್ರು. ನಮ್ಮಲ್ಲಿ ಇಷ್ಟು ಜನ, 10 ಜನ 12 ಜನ, ಇನ್ಕ್ಲೂಡಿಂಗ್ ನಮ್ಮ ಮಯಾಂಕ್ ಅಗರ್ವಾಲ್, ನಮ್ಮ ಕರ್ನಾಟಕ ಕ್ಯಾಪ್ಟನ್. ಓಕೆ, ಮುಷ್ತಾಕ್ ಅಲಿ ಈ ಸರ್ತಿ ಚೆನ್ನಾಗಿ ಆಡ್ಲಿಲ್ಲ, ಅಂದ್ರೆ ಅನ್ಲಕ್ಕಿ ಅಂತ ಹೇಳ್ಬೋದು. 2-3 ಮ್ಯಾಚ್ ಒಂದೊಂದರಲ್ಲಿ ಅಷ್ಟರಲ್ಲಿ ಸೋತರು. ಓಕೆ, ಅಷ್ಟಕ್ಕೆ ನೀವು ಯಾರನ್ನು ಬೇಡವಾ? ನಮಗೆ ನಮ್ಮದು ಅನ್ನೋದು ಏನಿದೆ, ಆ ಪ್ರಯತ್ನಗಳೇನಾಗ್ತಿದೆ ಅಂತ